ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಹೊಸ ವರ್ಷದ ಕ್ಯಾಲೆಂಡರ್ ವಿತರಣಾ ಕಾರ್ಯಕ್ರಮ ಮತ್ತು ಅಮಾವಾಸ್ಯೆ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ಮುರುಡೇಶ್ವರ ದಿವ್ಯ ಕ್ಷೇತ್ರದಲ್ಲಿ ಇದನ್ನು ವಿಶೇಷವಾಗಿ ನಾವು ನಮ್ಮ ಮುರುಡೇಶ್ವರ ದಿವ್ಯ ಕ್ಷೇತ್ರದಲ್ಲಿ ಕ್ಯಾಲೆಂಡರನ್ನು ವಿತರಣೆ ಮಾಡಿ ಈ ವರ್ಷದ ಒಂದು ಶುಭಾರಂಭ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದೆ ನಾಡಿನಾದ್ಯಂತ ಜಿಲ್ಲಾ ಪ್ರವಾಸ, ಗ್ರಾಮಾಂತರ ಪ್ರವಾಸ, ತಾಲೂಕು ಮಟ್ಟ ಪ್ರವಾಸ ಮಾಡಿ ಅಲ್ಲಿಗೂ ಕ್ಯಾಲೆಂಡರ್ಗಳು ಇಶ್ಯೂ ಮಾಡೋಂಥದ್ದು. ಹಳೆಯ ID ಹೋಲ್ಡರ್ಗಳು ಯಾರು ಇದ್ದಾರೆ ಅವ್ರಿಗೆಲ್ಲ ಒಂದು ಇಶ್ಯೂ ಮಾಡೋಂಥದ್ದು. ಮತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸಗಳನ್ನ ಹಮ್ಮಿಕೊಳ್ಳೋದು ಅಂತ ಇಲ್ಲಿಂದ ಒಂದು ಓಪನಿಂಗ್ ಮಾಡ್ತೀವಿ. ಇದು ಹೆಚ್ಚಿನ ರೀತಿ ಅರ್ಚಕರು ಇದನ್ನು ಉಪಯೋಗ ಪಡ್ಕೊಂಡು ಅವ್ರಿಗೆ ಯಾರಿಗೆ ID ಕಾರ್ಡ್ ಇಲ್ಲ ಆ ID ಕಾರ್ಡ್ನ ಪಡ್ಕೋಬೇಕು. ಮತ್ತು ಸರ್ಕಾರದ ಅನುದಾನಗಳು ಹೆಚ್ಚಾಗಿ ಎಷ್ಟು ಸಿಗುತ್ತೆ ಅದನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ದಿವ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಮನಸ್ಸಲ್ಲಿ ಮನಸ್ಸು ಶ್ರೀ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷವಾಗಿ ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟ, ಗ್ರಾಮಾಂತರ ಮಟ್ಟ ಅಧ್ಯಕ್ಷರನ್ನ ಒಂದು ಪೂರ್ಣಭಾವಿ ಸಭೆನ ಕರೆದು 28ನೇ ತಾರೀಕು ವಿಶೇಷವಾಗಿ ಈ ವರ್ಷ ಯಾವ್ಯಾವ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಕೆಲಸಗಳು ಮಾಡಬೇಕು ಮತ್ತು ನೆಲಗುಂದಿರೋ ಅಂಥ ದೇವಸ್ಥಾನಗಳನ್ನ ಇದು ಶೀತಲಗೊಂಡಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋ ಕೆಲಸ ಮತ್ತು ದಾನಿಗಳ ಮುಖಾಂತರ ಆ ದೇವಸ್ಥಾನ ಕಟ್ಟಡ ಇದನ್ನೆಲ್ಲ ಒಂದು ಇಂಪ್ರೂವ್ಮೆಂಟ್ ಮಾಡೋ ಒಂದು ಸಭೆನ ಇದೇ ತಿಂಗಳು 28ನೇ ತಾರೀಕಿಗೆ ಕರೆದಿದ್ದೀವಿ. ಇದಕ್ಕೆ ಜಿಲ್ಲಾಧ್ಯಕ್ಷರುಗಳು ಸೇರ್ಪಡೆ ಆಗಲ್ಲ. ಜಿಲ್ಲಾಧ್ಯಕ್ಷರುಗಳಿಗೆ ಮುಂದಿನ ದಿನಗಳಲ್ಲಿ ಆ ಒಂದು ದಿನಾಂಕನ ಗುರುತಿಸಿ ತಿಳಿಸಲಾಗುತ್ತೆ. ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿರೋಂಥ ಅರ್ಚಕರುಗಳಿಗೆ ID ಕಾರ್ಡ್ಗಳು ಇನ್ನೂ ಸುಮಾರು ID ಕಾರ್ಡ್ಗಳು ಸಿಕ್ಕಿಲ್ಲ, ಅವರೆಲ್ಲ ID ಕಾರ್ಡ್ಗಳು ಪಡ್ಕೋಬೇಕು. ಒಂದು ಸುವರ್ಣಾವಕಾಶ. ತಾಲೂಕು ಮಟ್ಟದವರು ಕೆಲವು ಯಾರಿಲ್ಲ ಅವರು ID ಕಾರ್ಡ್ಗಳನ್ನ ಪಡ್ಕೊಳ್ಳಿ. ಈ ವರ್ಷದ ಒಂದು ವಿಶೇಷವಾಗಿ ಈಗ ನಾವು ಖುದ್ದಾಗಿ ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಒಂದು ಲೆಟರ್ ಮುಖಾಂತರ ಒಂದು ಇಟ್ಕೊಟ್ಟಿದ್ವಿ. ಈ ಥರ ಧಾರ್ಮಿಕ ದತ್ತಿ ಇಲಾಖೆ ಮಾಡದೇ ಇರೋಂಥ ಕೆಲಸ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಕೆಲಸ ಮಾಡ್ತಾಯಿದೆ. ಈಗ ಆಲ್ರೆಡಿ ನಾವು ಹೋದ ವರ್ಷ ಒಂದು 3 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕಡು ಬಡವರಿಗೆ ಕಿಟ್ಗಳನ್ನೆಲ್ಲ ವಿತರಣೆ ಮಾಡಿದ್ದೀವಿ. ಮತ್ತು ನಮ್ಮ ಕೃಷ್ಣಪ್ಪ ಸಾಹೇಬ್ರೂ, ಜನಪ್ರಿಯ ಶಾಸಕರಾದ ಕೃಷ್ಣಪ್ಪ ಸಾಹೇಬ್ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಒಳ್ಳೆಯ ಮಾತನಾಡಿದ್ದಾರೆ. ಮತ್ತು ಪ್ರಿಯಾ ಕೃಷ್ಣ ಅವರೂ ಇದಕ್ಕೆ ಸ್ಪಂದಿಸಿರ್ತಾರೆ. ಹೀಗಾಗಿ ಈ ವರ್ಷದ ಮತ್ತು ನಾವು ಮುಂದಿನ ತಿಂಗಳಿಂದ ಒಂದು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಆ ಜಿಲ್ಲಾಧ್ಯಕ್ಷಗಳನ್ನ ಭೇಟಿ ಮಾಡಿ ಅಲ್ಲಿ ಇರೋಂಥ ತಾಲೂಕು, ಗ್ರಾಮಾಂತರ, ಹೋಬಳಿ ಮಟ್ಟದಲ್ಲಿ ಏನು ಕಾರ್ಯವೈಖರಿ ಮಾಡಿದ್ದಾರೆ ಮತ್ತು ಯಾವ್ಯಾವ ದೇವಸ್ಥಾನ ಇತಿಹಾಸ ಇರೋಂಥ ದೇವಸ್ಥಾನಗಳನ್ನೆಲ್ಲ ಒಂದು ಜನಕ್ಕೆ, ನಾಡಿನ ಜನತೆಗೆ ಪರಿಚಯ ಮಾಡೋವಂಥ ನಮ್ಮ ಚಾನಲ್ಗಳು ಒಂದು ಉನ್ನತ ಕೆಲಸ ಮಾಡಬೇಕು. ಮತ್ತು ಅಲ್ಲಿನ ಅಧ್ಯಕ್ಷಗಳು ಸ್ವಲ್ಪ ಶ್ರಮವಹಿಸಿ ಕೆಲಸ ಮಾಡಿದ್ರೆ ನಮ್ಮ ಇತಿಹಾಸ ಇರೋಂಥ ದೇವಸ್ಥಾನಗಳೆಲ್ಲ ಬೆಳಕಿಗೆ ಬರೋವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಬೋದು. ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗನ ಒಂದು ಉನ್ನತ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬೆಳೆಸಿ ಇನ್ನೂ ವಿಶೇಷ ಸರ್ಕಾರದ ಅನುದಾನಗಳನ್ನ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ನೀವು ದಾಖಲಾತಿ ಸಮೇತ ಕೊಡಿ, ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಅಂತಲೂ ನಮಗೆ ಒಂದು ಮಾಹಿತಿ ಇದೆ. ಅದನ್ನು ಇನ್ನೂ ಸಂಪೂರ್ಣವಾಗಿ ಕೂತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಆದರೆ ನೀವು ಎಲ್ಲ ಪ್ರತಿಯೊಬ್ಬ ಅರ್ಚಕರು
ನಿಮಗೆ ಮುಜರಾಯಿ ಇಲಾಖೆಗೆ ಒಳಪಡದೇ ಇರುವಂಥ ದೇವಸ್ಥಾನಗಳ ಅರ್ಚಕರುಗಳು ಗುರುತಿನ ಚೀಟಿ ಪಡ್ಕೊಂಡಾಗ ಸರ್ಕಾರದ ಸವಲತ್ತುಗಳು ಎಲ್ಲ ತಮಗೆ ಸಿಗುತ್ತೆ. ಇನ್ಶೂರೆನ್ಸ್ ಇರ್ಬೋದು, ಮತ್ತು ಮಕ್ಕಳಿಗೆ ಉಚಿತವಾದ ಎಜುಕೇಷನ್ ಇರ್ಬೋದು, ಮತ್ತು ವೃದ್ಧರಿಗೆ ಅಂದರೆ ವಯಸ್ಸಾದಂಥ ನಿಮ್ಮ ತಂದೆ ತಾಯಿಯವರಿದ್ದರೆ 60 ವರ್ಷ ಮೇಲ್ಪಟ್ಟವ್ರಿಗೆ ತಿಂಗಳಿಗೆ ಸಂಭಾವನೆ ಅಂತ ಒಂದು 3,000 ರೂಪಾಯಿ ಈಗ ಲಿಖಿತ ರೂಪದಲ್ಲಿ ಬರ್ತಾ ಇದೆ ಮುಂದಿನ ತಿಂಗಳು. ಅದನ್ನು ಆದೇಶ ಹೊರಡಿಸಿದ ಮೇಲೆ ಅದೂ ಸಿಗುತ್ತೆ. ಇದೆಲ್ಲ ಸದಾವಕಾಶ ಪಡ್ಕೋಬೇಕು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶ್ರೀವಾರ್ಯ ರಾಜ್ಯಾಧ್ಯಕ್ಷರು. ನಮಸ್ಕಾರ.